10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಇವತ್ತಿನ ದಿವಸ ಅಧ್ಯಾಯ 11 ತ್ರಿಕೋನಮಿತಿಯ ಪ್ರಸ್ತಾವನೆ. ನೋಡಿ, ತ್ರಿಕೋನಮಿತಿಯ ಪ್ರಸ್ತಾವನೆ ಈ ಅಧ್ಯಾಯದಲ್ಲಿ ನೀವು ಮೊಟ್ಟ ಮೊದಲಿಗೆ ಈಗಾಗಲೇ ತಿಳ್ಕೊಂಡಾಗೆ ಲಂಬಕೋನ ತ್ರಿಭುಜ ಯಾವುದೇಳಿ, ಲಂಬಕೋನ ತ್ರಿಭುಜ. ಲಂಬಕೋನದ ತ್ರಿಭುಜದ ಬಗ್ಗೆ ಫಸ್ಟ್ ತಿಳ್ಕೊಂಡು ನಂತರ ನೀವು ತ್ರಿಕೋನಮಿತಿಯ ಪ್ರಸ್ತಾವನೆ, ತ್ರಿಕೋನಮಿತಿ ಅಂದರೆ ಏನು ಅಂತ ಫಸ್ಟ್ ತಿಳ್ಕೊಳ್ಬೇಕು. ಈಗ ನಾನು ಬೋರ್ಡ್ ಮೇಲೆ ಬರೆದಿದ್ದೀನಿ, ಒಂದು ತ್ರಿಭುಜಾಕೃತಿಯನ್ನು ಬರೆದಿದ್ದೀನಿ. ಈ ತ್ರಿಭುಜ ABC ತ್ರಿಭುಜವನ್ನು ನಾವು ಲಂಬಕೋನ ತ್ರಿಭುಜ ಅಂತ ಹೇಳಿ ಕರಿತೇವೆ. ಏನಂತ ಕರಿತೀವಿ? ಲಂಬಕೋನ ತ್ರಿಭುಜ ಅಂತ ಹೇಳಿ ಕರಿತೇವೆ. ಯಾಕೆ ಇದನ್ನು ಲಂಬಕೋನ ತ್ರಿಭುಜ ಅಂತ ಹೇಳಿ ಕರಿತೇವೆ? ಫಸ್ಟ್ ನೀವು ಈಗಾಗಲೇ 8, 9 ತರಗತಿಗಳಲ್ಲಿ 10ನೇ ತರಗತಿಯಲ್ಲೂ ಸಹ ಪೈಥಾಗರಸ್ ಪ್ರಮೇಯದಲ್ಲಿ ಈ ಪೈಥಾಗರಸ್ ಪ್ರಮೇಯ ಲಂಬಕೋನ ತ್ರಿಭುಜಕ್ಕೆ ಸಂಬಂಧಪಟ್ಟಿರೋದು. ಆಲ್ರೆಡಿ ಅದು ಆಗಿದೆ, ಲಂಬಕೋನ ತ್ರಿಭುಜ. ಹಾಗಾಗಿ ನಿಮಗೆ ಗೊತ್ತಿದೆ ಲಂಬಕೋನ ತ್ರಿಭುಜ ಅಂದರೆ ಏನು, ಅಥವಾ ಯಾವ ತ್ರಿಭುಜವನ್ನು ನಾವು ಲಂಬಕೋನ ತ್ರಿಭುಜ ಅಂತ ಹೇಳಿ ಕರಿತೇವೆ. ಈಗಾಗಲೇ ನಿಮಗೆ ಪೈಥಾಗರಸ್ ಪ್ರಮೇಯ ಆಗಿದ್ದರಿಂದ, ಈ ಪೈಥಾಗರಸ್ ಪ್ರಮೇಯ ಲಂಬಕೋನ ತ್ರಿಭುಜಕ್ಕೆ ಸಂಬಂಧಪಟ್ಟಿದ್ದರಿಂದ ಫಸ್ಟ್ ನೀವು ಪೈಥಾಗರಸ್ ಪ್ರಮೇಯ ಹೇಳಿಕೆಯನ್ನು ನೆನಪು ಮಾಡ್ಕೊಳ್ಳೋಣ. ಈಗ ಪೈಥಾಗರಸ್ ಪ್ರಮೇಯದ ಹೇಳಿಕೆಯನ್ನು ನೆನಪು ಮಾಡಿಕೊಂಡು ನಂತರ ಬರೋಣ. ಈಗ ಪೈಥಾಗರಸ್ ಪ್ರಮೇಯ, ಈಗ ಇಲ್ಲಿ BC ಬಾಹುವನ್ನು ಏನಂತ ಕರಿತೀವಿ? ಯಾರು ಹೇಳಿ? BC ಬಾಹುವನ್ನು ನೋಡಿ, ಇದು ಒಂದು ಲಂಬಕೋನ ತ್ರಿಭುಜ. ಕೋನ A ಲಂಬಕೋನ ಅಂದರೆ ಕೋನ A ಎಷ್ಟು ಡಿಗ್ರಿ ಇರುತ್ತೆ? ಲಂಬಕೋನ ಅಂದರೆ 90 ಡಿಗ್ರಿ ಇರುತ್ತೆ. ಲಂಬಕೋನದ ಎದುರು ಬಾಹು BC. ಈ ಲಂಬಕೋನದ ಎದುರು ಬಾಹು BCಯನ್ನು ನಾವು ಏನಂತ ಕರಿತೀವಿ? ಯಾರೊಬ್ಬರು ಹೇಳಿ? ಲಂಬಕೋನದ ಎದುರು ಬಾಹುವನ್ನು ವಿಕರ್ಣ ಎಂದು ಕರೆಯುತ್ತೇವೆ. ಏನಂತ ಕರಿತೀವಿ? ವಿಕರ್ಣ. ಇಂಗ್ಲೀಷಲ್ಲಿ ಹೈಪಾಟಿನ್ಯೂಸ್ ಅಂತ ಹೇಳಿ ಕರಿತೇವೆ. ಇಂಗ್ಲೀಷಲ್ಲಿ ಹೈಪಾಟಿನ್ಯೂಸ್, ಕನ್ನಡದಲ್ಲಿ ವಿಕರ್ಣ. ಲಂಬಕೋನದ ಎದುರು ಬಾಹುವನ್ನು ವಿಕರ್ಣ. ಇಲ್ಲಿ BC ಅನ್ನೋದು ವಿಕರ್ಣ ಆಗಿದೆ. ಸರಿ, ಗೊತ್ತಾಯ್ತು. ಈಗ ಲಂಬಕೋನ ಗೊತ್ತಾಯಿತು, ವಿಕರ್ಣ ಗೊತ್ತಾಯಿತು. ಈಗ ಪೈಥಾಗರಸ್ ಪ್ರಮೇಯದ ಹೇಳಿಕೆ ನಿಮಗೆ ಒಂದು ಸಾರಿ ಈಗ ರಿಪೀಟ್ ಮಾಡ್ತೇನೆ. ಪೈಥಾಗರಸ್ ಪ್ರಮೇಯದ ಹೇಳಿಕೆ ಏನಪ್ಪ ಅಂದರೆ, ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು, ನೋಡಿ, ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳು, ಒಂದು AB ಇನ್ನೊಂದು AC, ಇವೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮವಾಗಿರುತ್ತದೆ. ಮೊತ್ತಕ್ಕೆ ಏನಾಗಿರುತ್ತೆ? ಸಮವಾಗಿರುತ್ತೆ. ನೋಡಿ, ಇನ್ನೊಂದ್ಸಲ ಹೇಳ್ತೀನಿ. ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮವಾಗಿರುತ್ತದೆ. ಇದು ಪೈಥಾಗರಸ್ ಪ್ರಮೇಯದ ಹೇಳಿಕೆ. ಪೈಥಾಗರಸ್ ಇದನ್ನು ಸಾಧಿಸಿದ್ದಾರೆ. ಪೈಥಾಗರಸ್ ಎನ್ನುವ ಗಣಿತ ವಿಜ್ಞಾನಿ ಈ ಒಂದು ಪ್ರಮೇಯವನ್ನು ಸಾಧಿಸಿದ್ದಾರೆ. ಏನು ಸಾಧಿಸಿದ್ದಾರೆ ಅಂದರೆ, ವಿಕರ್ಣದ ಮೇಲಿನ ವರ್ಗ ಅಂದರೆ BC². ನೋಡಿ, ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ, ಒಂದು ಬಾಹು ಪ್ಲಸ್ ಇನ್ನೊಂದು ಬಾಹು AC, ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮವಾಗಿರುತ್ತದೆ.
ಇದು ಪೈಥಾಗರಸ್ ಪ್ರಮೇಯದಲ್ಲಿ ನಾವು ಈಗಾಗಲೇ ತಿಳ್ಕೊಂಡಿದ್ದೀವಿ. ಹಾಗೆಯೇ ಇದಕ್ಕೆ ಸಂಬಂಧಪಟ್ಟಂತಹ ಲೆಕ್ಕಗಳನ್ನು ಮಾಡಿದ್ದೀವಿ. BC² = AB² + AC². ಅಂದರೆ ಲಂಬಕೋನ ತ್ರಿಭುಜ ಯಾವ ರೀತಿ ಇರುತ್ತೆ ಅದರ ಮೇಲೆ ನಾವು ಫಸ್ಟು ಎಡಭಾಗದಲ್ಲಿ ವಿಕರ್ಣ ಬರೀಬೇಕು, ವಿಕರ್ಣದ ಬಾಹುವಿನ ಹೆಸರು ಬರೀಬೇಕು. ಬಲಭಾಗದಲ್ಲಿ ಉಳಿದೆರಡು ಬಾಹುಗಳ ಹೆಸರನ್ನು ಬರೆದು ಅವುಗಳ ವರ್ಗಗಳ ಮೊತ್ತ ವಿಕರ್ಣದ ವರ್ಗದ ಮೊತ್ತಕ್ಕೆ ಸಮ ಆಗಿರುತ್ತೆ. ಇಷ್ಟು ತಿಳ್ಕೊಂಡಿದ್ದೀರಾ? ಸರಿ, ಸಾಕು. ಈಗ ಲಂಬಕೋನ ಇವತ್ತಿನ ದಿವಸ ನಾವು ತ್ರಿಕೋನಮಿತಿಯ ಪ್ರಸ್ತಾವನೆ ಅಂತ ಹೇಳಿ ಇದ್ರ ಬಗ್ಗೆ ನೀವು ತಿಳ್ಕೊಳ್ಬೇಕು. ತ್ರಿಕೋನಮಿತಿ ಇಂಗ್ಲೀಷಲ್ಲಿ ಟ್ರಿಗೋನೋಮೆಟ್ರಿ ಅಂತ ಕರೀತಾರೆ. ಟ್ರಿಗೋನೋಮೆಟ್ರಿ ಇಂಗ್ಲೀಷಲ್ಲಿ ಟ್ರಿಗೋನೋಮೆಟ್ರಿ ಅಂತ ಹೇಳಿ ಕರೀತಾರೆ. ನೆನ್ಪಿಟ್ಕೊಳ್ರಿ. ಈ ಅಧ್ಯಾಯವನ್ನು ನಿಮಗೆ 10ನೇ ತರಗತಿಯಲ್ಲಿ ಯಾಕೆ ಪ್ರಸ್ತಾವನೆ ಮಾಡಿದರು ಅಂದರೆ, ನೀವು ಮುಂದಿನ ದಿನದಲ್ಲಿ ಕಾಲೇಜಿಗೆ ಹೋದಾಗ ಪ್ರಥಮ PUC ಇಂದನೇ ಭಾಳ ವಿಸ್ತಾರವಾಗಿ ತ್ರಿಕೋನಮಿತಿಯ ಬಗ್ಗೆ ಅಧ್ಯಯನ ಮಾಡ್ತೀರ. ಅದಕ್ಕೋಸ್ಕರ ನಿಮಗೆ 10ನೇ ತರಗತಿಯಲ್ಲಿ ಈ ಹೊಸ ಸಿಲೆಬಸ್ಸಲ್ಲಿ ತ್ರಿಕೋನಮಿತಿ ಬಗ್ಗೆ ತಿಳ್ಕೊಳ್ಳಿಕ್ಕೆ ಈ ಅಧ್ಯಾಯವನ್ನು ಇಟ್ಟಿದ್ದಾರೆ. ಇಲ್ಲಿ ಈ ತ್ರಿಕೋನಮಿತಿ ಅನ್ನೋದು ಲಂಬಕೋನ ತ್ರಿಭುಜಕ್ಕೆ ಸಂಬಂಧಪಟ್ಟಿರುತ್ತೆ, ನೆನಪಿಟ್ಕೊಳ್ಳಿ. ಹಾಗೆಯೇ ಇಂಗ್ಲೀಷಲ್ಲಿ ನಾನು ಈಗ ಹೇಳಿದಾಗೆ ಏನಂತ ಕರೀತಾರೆ, ಹೋದ್ರಿ TRIGONOMETRY ಟ್ರಿಗೋನೋಮೆಟ್ರಿ ಅಂದರೆ ಇಲ್ಲಿ 3 ಭಾಗಗಳನ್ನು ಮಾಡ್ತಾರೆ. ಒಂದು ಟ್ರೀ, ಇನ್ನೊಂದು ಗೋನೋ, ಇನ್ನೊಂದು ಮೆಟ್ರಿ. ನೋಡಿ, ಟ್ರೀ ಅಂದರೆ 3 ಅಂತ. ಟ್ರೀ ಅಂದರೆ 3. ಅದೇ ರೀತಿ ಗೋನೋ ಅಂದರೆ ಭೂಮಿ. ಗೋನೋ ಅಂದರೆ ಭೂಮಿ. ಅದೇ ರೀತಿ ಮೆಟ್ರಿ ಅಂದರೆ ಅಳತೆ. ಮೆಟ್ರಿ ಅಂದರೆ ನೋಡ್ರಿ, ಈಗ ನೀವು ಗಣಿತದ 3 ಶಾಖೆಗಳು, ಉದಾಹರಣೆಗೆ ಅಂಕಗಣಿತ, ಬೀಜಗಣಿತ, ರೇಖಾಗಣಿತ. ರೇಖಾಗಣಿತಕ್ಕೆ ಏನಂತೀವಿ? ಜಿಯೋಮೆಟ್ರಿ. ಅದು ಜಿಯೋಮೆಟ್ರಿ. ಈ ಜಿಯೋಮೆಟ್ರಿಯನ್ನು 2 ಭಾಗ ಮಾಡಿದ್ದಾರೆ. ಜಿಯೋಮೆಟ್ರಿಯನ್ನು ಎಷ್ಟು ಭಾಗ ಮಾಡಿದರೆ? 2 ಭಾಗ. ಒಂದು ಜಿಯೋ, ಇನ್ನೊಂದು ಮೆಟ್ರಿ ಅಂತ ಹೇಳಿ ಈ ರೀತಿ 2 ಭಾಗವನ್ನು ಮಾಡಿದ್ದಾರೆ. ಜಿಯೋ ಅಂದರೆ ಭೂಮಿ. ಅದೇ ರೀತಿ ಮೆಟ್ರಿ ಅಂದರೆ ಅಳತೆ. ಮೆಟ್ರಿ ಅಂದರೆ ಅಳತೆ, ಭೂಮಿಯ ಅಳತೆ. ಭೂಮಿಯ ಅಳತೆ ನಿಮಗೆ ಆಲ್ರೆಡಿ ಗೊತ್ತಿದೆ. ರೇಖಾಗಣಿತದ ಜನಕ ಯಾರು? ಎಷ್ಟು ಜನ ಗೊತ್ತೈತ್ರಿ? 8ನೇ ಕ್ಲಾಸಲ್ಲಿ ಸ್ಟಾರ್ಟಿಂಗೇ ಬಂದುಬಿಟ್ಟಿದೆ. ರೇಖಾಗಣಿತದ ಜನಕ ಯಾರು? ಯೂಕ್ಲಿಡನ್ನು ರೇಖಾಗಣಿತದ ಜನಕ ಅಂತ ಕರಿತೀವಿ. ಈಗ ಹೋದಾಗಲ್ಲ ಟ್ರಿಗ್ನೋಮೆಟ್ರಿ ಅಂದರೆ ಏನಂತ ಗೊತ್ತಾಯಿತು. ಅದೇ ರೀತಿ ಜಿಯೋಮೆಟ್ರಿ ಅಂದರೆ ಭೂಮಿಯ ಅಳತೆ, ರೇಖಾಗಣಿತ ಅಂತ ಹೇಳಿ ಕರಿತೀವಿ. ಈಗ ನಾವು ತ್ರಿಕೋನಮಿತಿ ಬರೋಣ. ನಾನೀಗ ಮೊದಲೇ ಹೇಳಿದಾಗೆ ತ್ರಿಕೋನಮಿತಿ ಯಾವ ತ್ರಿಭುಜಕ್ಕೆ ಸಂಬಂಧಪಟ್ಟಿದ್ದು? ಲಂಬಕೋನ ತ್ರಿಭುಜಕ್ಕೆ ಸಂಬಂಧಪಟ್ಟಿದ್ದು. ಇಲ್ಲಿ ಲಂಬಕೋನ ತ್ರಿಕೋನಮಿತಿ ಕೋನ ಮತ್ತು ಬಾಹುಗಳಿಗೆ ಸಂಬಂಧಪಟ್ಟಿರೋದು. ನೆನ್ಪಿಟ್ಕೊಳ್ರಿ. ಯಾವುದಕ್ಕೆ? ಕೋನ ಮತ್ತು ಬಾಹುಗಳಿಗೆ ಸಂಬಂಧಪಟ್ಟಿರೋದು. ಕೋನ ಮತ್ತು ಬಾಹುಗಳಿಗೆ ಸಂಬಂಧಪಟ್ಟಿರೋದು. ಸರಿ, ಈಗ ಈ ಕೋನ ಮತ್ತು ಬಾಹುಗಳ ಅನುಪಾತವನ್ನು ನಾವು ತ್ರಿಕೋನಮಿತಿಯಲ್ಲಿ ಪ್ರಸ್ತಾವನೆ ಮಾಡ್ತೀವಿ. ಕೋನ ಮತ್ತು ಬಾಹುಗಳ ಅನುಪಾತವನ್ನು
ತ್ರಿಕೋನಮಿತಿಯಲ್ಲಿ ನಾವು ತಿಳ್ಕೊಳ್ಬೇಕು. ಈಗ ಇನ್ನೊಂದು ಲಂಬಕೋನ ತ್ರಿಭುಜ ಬರೀತೀನಿ. ಈಗ ಎ ಬಿ ಸಿ, ಎ ಕೋನ ತೊಗೊಂಡಿದ್ದೀವಿ, ಬಿ ಕೋನ 90 ಡಿಗ್ರಿ ಇರುತ್ತೆ. ಎ ಕೋನಕ್ಕೆ ಸಂಬಂಧಪಟ್ಟಂತೆ ತ್ರಿಕೋನಮಿತಿಯ ಅನುಪಾತಗಳನ್ನು ಬರೆಯಿರಿ. ನಾನು ಮೊದಲೇ ಹೇಳಿದೆ, ಈಗ ತ್ರಿಕೋನಮಿತಿ ಲಂಬ ನೆನ್ಪಿಟ್ಕೊಳ್ರಿ, ಇನ್ನೊಂದು ಸರಿ ಹೇಳ್ತೀನಿ, ಅರ್ಥ ಮಾಡಿಕೊಡ್ರಿ. ತ್ರಿಕೋನಮಿತಿಯು ಲಂಬ ತ್ರಿಭುಜದ ಕೋನ ಮತ್ತು ಬಾಹುಗಳ ಅನುಪಾತಕ್ಕೆ ಸಂಬಂಧಪಟ್ಟಿರೋದು. ಕೋನ ಮತ್ತು ಬಾಹುಗಳ ಅನುಪಾತಕ್ಕೆ ಸಂಬಂಧಪಟ್ಟಿರೋದು, ನೆನ್ಪಿಟ್ಕೊಳ್ಳಿ. ಸರಿ, ಈಗ ತ್ರಿಕೋನಮಿತಿಯ ಕೋನಗಳ ಅನುಪಾತವನ್ನು ಬರಿಬೇಕು. ತ್ರಿಕೋನಮಿತಿಯ ಕೋನಗಳ ಅನುಪಾತ. ಈಗ ಕೋನ ನಾವು ಇಲ್ಲಿ ಎ ತಗೊಂಡಿದ್ದೀವಿ, ಎ ಕೋನಕ್ಕೆ ಸಂಬಂಧಪಟ್ಟಂಗೆ, ಎ ಕೋನಕ್ಕೆ ಸಂಬಂಧಪಟ್ಟಂಗೆ ನೋಡಿ, ಇಲ್ಲಿ 90 ಡಿಗ್ರಿ ಬಿ ಕೋನ ಇದೆ, ಇದರಲ್ಲಿ ಎ ಕೋನ ಇದೆ. ಕೋನ ಎಯನ್ನು ನಾವು ತೆಗೆದುಕೊಂಡಾಗ ಇದಕ್ಕೆ ತ್ರಿಕೋನಮಿತಿಯ ಅನುಪಾತಗಳನ್ನು ಈಗ ಬರಿಬೇಕು. ಒಟ್ಟು 6 ಅನುಪಾತಗಳು ಬರ್ತವೆ. ಮೊದಲನೇದು ಸೈನ್ ಎ, ಸೈನ್ ಎ ಈಕ್ವಲ್ಸ್, ಸೈನ್ ಎ ಈಕ್ವಲ್ಸ್ ನೋಡಿ, ಇದರಲ್ಲಿ ಈ ಲಂಬಕೋನ ತ್ರಿಭುಜದಲ್ಲಿ ಇದು ವಿಕರ್ಣ, ಇದು ಪಾರ್ಶ್ವಬಾಹು, ಇದೇನಿದು ಪಾರ್ಶ್ವಬಾಹು. ಎ ಕೋನಕ್ಕೆ ಅಭಿಮುಖ ಬಾಹು ಇದು. ಈಗ ತ್ರಿಕೋನಮಿತಿಯ ಅನುಪಾತಗಳನ್ನು ಬರೀಬೇಕಾದ್ರೆ ಲಂಬಕೋನದ ತ್ರಿಭುಜದ ಬಾಹುಗಳ ಪರಿಚಯ ಇರಬೇಕು. ನೋಡಿ, ಲಂಬಕೋನದ ಎದುರು ಬಾಹುವನ್ನು ವಿಕರ್ಣ ಅಂತ ಕರಿತೇವೆ, ಲಂಬಕೋನಕ್ಕೆ ಸಂಬಂಧಪಟ್ಟ ಬಾಹುವನ್ನು ಪಾರ್ಶ್ವಬಾಹು ಅಂತ ಕರಿತೇವೆ. ಅಲ್ಲ, ಕೋನ ಎ ತಗೊಂಡಿದ್ದೀವಿ, ಅದಕ್ಕೆ ಪಾರ್ಶ್ವಬಾಹು ಎ ಬಿ. ಕೋನ ಎಯನ್ನು ನಾವು ಉದಾಹರಣೆಯಾಗಿ ತಗೊಂಡಾಗ ಈ ಅನುಪಾತವನ್ನು ಬರೀಬೇಕಾದ್ರೆ ಕೋನ ಎಯ ಎದುರು ಬಾಹುವನ್ನು ಅಭಿಮುಖ ಬಾಹು ಅಂತ ಕರಿತೇವೆ. ಈಗ ಅಭಿಮುಖ ಬಾಹು ಬಿ ಸಿ ಆಗಿರುತ್ತೆ, ಪಾರ್ಶ್ವಬಾಹು ಎ ಬಿ ಆಗಿರುತ್ತೆ, ವಿಕರ್ಣ ಎ ಸಿ ಆಗಿರುತ್ತೆ. ಈಗ ಒಂದೊಂದೇ ಅನುಪಾತಗಳನ್ನು ಬರೆಯೋಣ. ಒಟ್ಟು 6 ಅನುಪಾತಗಳು ಇರ್ತವೆ. ಎಷ್ಟು ಅನುಪಾತಗಳಿರ್ತವೆ? 6 ಅನುಪಾತಗಳು ಇರ್ತವೆ. ಈಗ ಒಂದನೇದು ಸೈನ್ ಎ ತಗೊಂಡಿದ್ದೀವಿ. ಸೈನ್ ಎ ಅಂದರೆ ಅಭಿಮುಖ ಬಾಹು ಬೈ ವಿಕರ್ಣ. ಸರಿ, ಅಭಿಮುಖ ಬಾಹು ಯಾವುದು? ಬಿ ಸಿ ಬೈ ವಿಕರ್ಣ ಯಾವುದು? ಎ ಸಿ. ನೋಡಿ, ಒಂದನೇ ನೆನ್ಪಿಟ್ಕೊಳ್ರಿ. ಸೈನ್ ಎ ಅಂದರೆ ಕೋನ ಎ ಅಂತ ತೊಗೊಂಡಿದ್ದೀವಿ ನಾವು, ಅದೇ ರೀತಿ ಕೋನ ಸಿ ಅನ್ನು ಬೇಕಾದ್ರೂ ತೊಗೊಳ್ಬೋದು, ಅದು ಮುಂದೆ ನೀವು ಬರೀಬೇಕು. ಅವಾಗ ಕೋನ ಸಿ ತೊಗೊಂಡ್ರೆ ಅದಕ್ಕೆ ಪಾರ್ಶ್ವಬಾಹು ಬಿ ಸಿ ಆಗುತ್ತೆ, ಎದುರು ಬಾಹು ಎ ಬಿ ಆಗುತ್ತೆ, ಹೀಗೆ ಬದಲಾವಣೆ ಆಗುತ್ತೆ. ಅದು ಆಕೃತಿಗೆ ಸಂಬಂಧಪಟ್ಟಂಗೆ. ನಾವಿಲ್ಲಿ ಕೋನ ಎ ತೊಗೊಂಡಿದ್ದೀವಿ, ಇದಕ್ಕೆ ಅನುಪಾತ ಸೈನ್ ಎಗೆ ಅಭಿಮುಖ ಬಾಹು ಬೈ ವಿಕರ್ಣ. ಅಭಿಮುಖ ಬಾಹು ಯಾವುದು? ಬಿ ಸಿ. ಅದೇ ರೀತಿ ಪಾರ್ಶ್ವಬಾಹು ಅಲ್ಲ ವಿಕರ್ಣ ಯಾವುದು? ಎ ಸಿ. ಎರಡನೇದು ಕಾಸ್ ಎ. ಕಾಸ್ ಎಗೆ ಪಾರ್ಶ್ವಬಾಹು ಬೈ ವಿಕರ್ಣ. ನೋಡಿ, ಕಾಸ್ ಎಗೆ ಪಾರ್ಶ್ವಬಾಹು ಅನುಪಾತ ವಿಕರ್ಣ. ಪಾರ್ಶ್ವಬಾಹು ಯಾವುದು? ಎ ಬಿ ಬೈ ವಿಕರ್ಣ ಸೇಮ್ ಎ ಸಿ. ನೆಕ್ಸ್ಟ್ ಮೂರನೇದು ಟ್ಯಾನ್ ಎ. ಯಾವುದು? ಟ್ಯಾನ್ ಎ. ಟ್ಯಾನ್ ಎ ಅಂದರೆ ನೋಡಿ, ಸೈನ್ ಎನ ಅಂಶದಲ್ಲಿ ಯಾವುದಿದೆ ಅದನ್ನು ತಗೊಳ್ಬೇಕು. ಅದು ಯಾವುದಿದೆ?
ಅಭಿಮುಖ ಬಾಹು, ಆಮೇಲೆ ಕಾಸಿನ ಅಂಶದಲ್ಲಿರೋದು ಪಾರ್ಶ್ವಬಾಹು. ನೋಡಿ, ಟ್ಯಾನ್ ಎ ಅನ್ನೋದು ಅಭಿಮುಖ ಬಾಹು ಬೈ ಪಾರ್ಶ್ವಬಾಹು ಆಗುತ್ತೆ. ಈ ಅಭಿಮುಖ ಬಾಹು ಬಿ ಸಿ ಬೈ ಎ ಬಿ ಆಗುತ್ತೆ. ಬಿ ಸಿ ಬೈ ಎ ಬಿ ಆಗುತ್ತೆ. ಇದು ಟ್ಯಾನ್ ಎ. ನೆನ್ಪಿಟ್ಕೊಳ್ರಿ, ಇದನ್ನು ಭಾಳ ಚೆನ್ನಾಗಿ ನೆನ್ಪಿಟ್ಕೊಳ್ಬೇಕು. ಯಾಕೆ ಅಂದರೆ ನೀವು ಇಲ್ಲಿ ಮುಂದೆ ಲೆಕ್ಕಗಳು ಮಾಡಬೇಕಾದ್ರೆ ಇವು ಬಹಳ ಇಂಪಾರ್ಟೆಂಟು. ಬಾಹುಗಳ ಅನುಪಾತ ಬಹಳ ಇಂಪಾರ್ಟೆಂಟು. ಆ ಬಾಹುಗಳ ಅನುಪಾತವನ್ನೇ ನಾವು ತೆಗೆದುಕೊಂಡು ಲೆಕ್ಕವನ್ನು ಮಾಡಬೇಕು. ಸರಿ, ಈಗ ಟ್ಯಾನ್ ಎ ಆಯಿತು. ನಾಲ್ಕನೇದು ಟ್ಯಾನ್ ಎ ಆದಮೇಲೆ ಕಾಟ್ ಎ. ಕಾಟ್ ಎ ಅಂದರೆ ಟ್ಯಾನ್ ಎ ಅಂಶವನ್ನು ಛೇದಕ್ಕೆ ಬರೆಯೋದು, ಛೇದವನ್ನು ಅಂಶಕ್ಕೆ ಬರೆಯೋದು. ನೋಡಿ, ಅಂಶದಲ್ಲಿ ಯಾವುದಿದೆ ಅಲ್ಲ, ಛೇದದಲ್ಲಿ ಯಾವುದಿದೆ? ಪಾರ್ಶ್ವಬಾಹು ಬೈ ಅಭಿಮುಖ ಬಾಹು. ಪಾರ್ಶ್ವಬಾಹು ಅಂದರೆ ಯಾವುದು? ಎ ಬಿ ಬೈ ಅಭಿಮುಖ ಬಾಹು ಅಂದರೆ ಯಾವುದು? ಬಿ ಸಿ. ಈ ರೀತಿ ಇದನ್ನೇ ರಿವರ್ಸ್. ಇದು ಕಾಟ್ ಎ. ನಾಲ್ಕಾಯಿತು. ನೆಕ್ಸ್ಟ್ ಐದನೇದು ಸೀಕ್ಯಾಂಟ್ ಎ. ಸೀಕ್ಯಾಂಟ್ ಎ. ನೆಕ್ಸ್ಟ್ ಮುಂದಿನ ಘಟಕದಲ್ಲಿ ಅಥವಾ ಮುಂದಿನ ತರಗತಿಯಲ್ಲಿ ಈ ಕೋನವನ್ನು ಏನು ತಗೊಂಡಿದ್ದೀವಿ ಇವತ್ತು, ಆಗ ಈ ಕೋನಕ್ಕೇ ತೀಟಾ ಅಂತ ತಗೊಳ್ತೀವಿ. ಇನ್ನೊಂದು ಹೆಸರು ಸೈನ್ ತೀಟಾ ಆಗುತ್ತೆ. ನೋಡಿ, ತೀಟಾ ಈ ಅಕ್ಷರ ಗ್ರೀಕ್ ಅಕ್ಷರ ತೀಟಾ, ಇದನ್ನು ತೀಟಾ ಅಂತ ಹೇಳಿ ಕರಿತೇವೆ. ಆವಾಗ ಸೈನ್ ತೀಟಾ, ಕಾಸ್ ತೀಟಾ, ಟ್ಯಾನ್ ತೀಟಾ, ಕಾಟ್ ತೀಟಾ, ಸೀಕೆಂಟ್ ತೀಟಾ, ಆರನೇದು ಕೊಸಿಕೆಂಟ್ ತೀಟಾ. ಈ ರೀತಿ ಒಟ್ಟು ಕೋನದ ಹೆಸರು ಎ ಬದಲಿಗೆ ಎ ಆಗಲಿ, ಸಿ ಆಗಲಿ, ಬಿ ಆಗಲಿ, ಯಾವುದೇ ಅದರ ಬದಲು ನಾವು ಮುಂದಿನ ತರಗತಿಯಲ್ಲಿ ತೀಟ ತಗೊಳ್ತೀವಿ. ಅದನ್ನು ಈಗಲೇ ಹೇಳ್ಬಿಡ್ತೀನಿ. ತೀಟ ತಗೊಳ್ತೀವಿ ಕೋನ ಬರೆಯೋ ಬದಲು. ಆಗ ಅದು ಲೆಕ್ಕಕ್ಕೆ ಮಾತ್ರ ಬರುತ್ತೆ ಅಷ್ಟೇ. ಈಗ ನೋಡಿ, ಮೊದಲನೇದು ಸೈನ್ ಎ ಅಭಿಮುಖ ಬಾಹು ಬೈ ವಿಕರ್ಣ, ಎರಡನೇದು ಕಾಸ್ ಎ ಪಾರ್ಶ್ವ ಬೈ ವಿಕರ್ಣ, ಟ್ಯಾನ್ ಎ ಅಭಿಮುಖ ಬಾಹು ಬೈ ಪಾರ್ಶ್ವಬಾಹು, ಕಾಟ್ ಎ ಪಾರ್ಶ್ವಬಾಹು ಬೈ ಅಭಿಮುಖ ಬಾಹು. ಸೀಕ್ಯಾಂಟ್ ಎ ಅಂದರೆ ಕಾಸ್ ಎನ ರಿವರ್ಸ್, ಉಲ್ಟಾ. ಕಾಸ್ ಎ ಏನಿದೆ? ಪಾರ್ಶ್ವಬಾಹು ಬೈ ವಿಕರ್ಣ, ಅಂದರೆ ವಿಕರ್ಣ ಬೈ ಪಾರ್ಶ್ವಬಾಹು. ವಿಕರ್ಣ ಬೈ ಪಾರ್ಶ್ವಬಾಹು. ವಿಕರ್ಣ ಅಂದರೆ ಎ ಸಿ ಬೈ ಎ ಬಿ. ನೋಡಿ, ನೆನ್ಪಿಟ್ಕೊಳ್ರಿ, ಸೀಕೆಂಟ್ ಅನ್ನೋದು ಕಾಸಿನ ರಿವರ್ಸ್. ಅದೇ ರೀತಿ ಕೊಸಿಕೆಂಟ್ ಅನ್ನೋದು ಸೈನಿನ ರಿವರ್ಸ್. ಸೈನ್ ಏನಂತಿದೆ? ಅಭಿಮುಖ ಬಾಹು ಬೈ ವಿಕರ್ಣ, ಅದರ ರಿವರ್ಸ್ ವಿಕರ್ಣ ಬೈ ಅಭಿಮುಖ ಬಾಹು. ಕಾಸಿ ವಿಕರ್ಣ ಬೈ ಅಭಿಮುಖ ಬಾಹು. ವಿಕರ್ಣ ಯಾವುದಿದೆ? ಎ ಸಿ ಬೈ ಬಿ ಸಿ. ಈ ರೀತಿ ಇವು ಏನು 6 ಬರೆದಿದ್ದೀವಿ, ಸೈನ್ ಎ, ಕಾಸ್ ಎ, ಟ್ಯಾನ್ ಎ, ಕಾಟ್ ಎ, ಸೀಕೆಂಟ್ ಎ, ಕೊಸಿಕೆಂಟ್ ಎ, ಇವು 6 ಸಹ ತ್ರಿಕೋನಮಿತಿಯ ಅನುಪಾತ ಅಂತ ಹೇಳಿ ತಿಳಿಸ್ತೇವೆ. 6 ಏನಂತ ಕರಿತೀವಿ? ತ್ರಿಕೋನಮಿತಿಯ ಅನುಪಾತ ಅಂತ ಕರಿತೀವಿ. ಈ ರೀತಿ ನೀವು ನಾನೀಗ ನೋಡಿ, ಸೈನ್ ಎಗೆ ಸಂಬಂಧಪಟ್ಟಂಗೆ ತ್ರಿಕೋನಮಿತಿಯ ಅನುಪಾತವನ್ನು ಬರೆದಿದ್ದೀನಿ 6. ಸೈನ್, ಕಾಸ್, ಟ್ಯಾನ್, ಕಾಟ್, ಸೀಕೆಂಟ್, ಕೊಸಿಕೆಂಟ್. ಅದೇ ರೀತಿ ನೀವು ನೆಕ್ಸ್ಟ್ ಪೀರಿಯಡಲ್ಲಿ ಅಥವಾ ಲೀಸರ್ ಪೀರಿಯಡಲ್ಲಿ ಸಿ ಅನ್ನು ಉದಾಹರಣೆ ತಗೋಬೇಕು. ಯಾವುದನ್ನು ತಗೊಳ್ಬೇಕು? ಸಿ ಅನ್ನು ಉದಾಹರಣೆ ತಗೋಬೇಕು. ಸಿ ಕೋನವನ್ನು ತಗೊಂಡು ಈ 6 ಅನುಪಾತಗಳನ್ನು ನೀವು ಬರಿಬೇಕು. ನೋಡಿ, ಅವಾಗ ಸಿ ತಗೊಂಡಾಗ ವಿಕರ್ಣ ಸೇಮ್ ಇರುತ್ತೆ. ಇದು ಅಭಿಮುಖ ಬಾಹು ಆಗುತ್ತೆ, ಎ ಬಿ ಅಭಿಮುಖ ಬಾಹು ಆಗುತ್ತೆ. ಅದೇ ರೀತಿ ಬಿ ಸಿ
ಪಾರ್ಶ್ವಭಾಗವು ಆಗುತ್ತೆ. ಹೀಗೆ ನೀವು ಯಾವುದೇ ಲಂಬಕೋನ ತ್ರಿಭುಜ ತಗೊಳ್ಳಿ, ಯಾವ ಕೋನವನ್ನು ತಗೊಳ್ತೀವಿ ಅದರ ಆಧಾರದ ಮೇಲೆ ನಾವು ಅನುಪಾತಗಳನ್ನು ಬರಿಬೇಕು. ಹೀಗೆ 6 ಅನುಪಾತಗಳನ್ನು ಬರಿಬೇಕು. ಕೋನ ಸಿ ಅನ್ನು ತಗೊಂಡು ಬರೀರಿ. ಸೇಮ್ ಎಲ್ಲದಕ್ಕೂ ಅಷ್ಟೇ. ಸೈನ್ ಎ ಅಭಿಮುಖ ಬಾಹು ವಿಕರ್ಣ ಈ ರೀತಿ ಇಲ್ಲೇನು ಬರೆದಿರಿ ಇದನ್ನು ತಗೊಳ್ಬೇಕು. ಅದೇ ರೀತಿ ಈಗ ನೆಕ್ಸ್ಟ್ ಅದೇ ರೀತಿ ನಾನು ಮೊದಲೇ ಹೇಳಿದಾಗೆ ಎ ಬರುವಿನ ಥೀಟವನ್ನು ಉಪಯೋಗಿಸ್ತೀವಿ. ಅದೇ ರೀತಿ ಈಗ ಕೊಸಿಕ್ಯಾಂಟ್ ಎ ಅನ್ನು ಕೊಸಿಕ್ಯಾಂಟ್ ಥೀಟಾ ತಗೊಳ್ಳಿ 1/sin ಥೀಟಾ ಅಂತ ಬರೀಬೋದು. ಏನಂತ ಬರೀಬೋದು? 1/sin ಥೀಟಾ ಅಂತ ಬರೀಬೋದು. ಅದೇ ರೀತಿ ಸೀಕೆಂಟ್ ಥೀಟಾನ 1/cos ಥೀಟಾ ಅಂತ ಬರೀಬೋದು. ಸೀಕೆಂಟ್ ಥೀಟಾನ 1/cos ಥೀಟಾ ಅಂತ ಬರೀಬೋದು. ಅಥವಾ ಇದನ್ನೇ ಬೇಕಾದರೆ sin to the power of 1 - 1 ಥೀಟಾ, ಅದೇ ರೀತಿ cos to the power of -1 ಥೀಟಾ ಅಂತ ಹೇಳಿದರು. ಅಂದರೆ ನಿಮಗೆ ಗೊತ್ತಿದೆ ಬೀಜೋಕ್ತಿಗಳ ನಿಯಮದಲ್ಲಿ a to the power of m by a to the power of n equals ನೋಡಿ a to the power of m by a to the power of n equals a to the power of m minus n. ಛೇದ ಅಂಶಕ್ಕೆ ಹೋದಾಗ ಅದು ಮೈನಸ್ ಆಗುತ್ತೆ. ಛೇದ ಅಂಶಕ್ಕೆ ಹೋದಾಗ ಅದು ಮೈನಸ್ ಆಗುತ್ತೆ. ಈ ರೀತಿ ನೀವು ಬರೀಬೋದು. ನೋಡಿ ಕಾಸ್ ಥೀಟಾ 1/tan ಥೀಟಾ. ಅದೇ ರೀತಿ ಟ್ಯಾನ್ ಥೀಟಾ ಈಕ್ವಲ್ಸ್ sin ಥೀಟಾ ಬೈ ಕಾಸ್ ಥೀಟಾ. ಇನ್ನು ಮೊದಲು ಹೇಳಿದ್ವಿ sin ಥೀಟಾ ಬೈ ಕಾಸ್ ಥೀಟಾ ಅಂತ ಹೇಳಿ ಮಾಡ್ಬೋದು. ಇದು ಇನ್ನು ಮುಂದೆ ಸಂಬಂಧಪಟ್ಟ ಹಾಗೆ ನಿಮಗೆ ಇದಕ್ಕೆ ಸಂಬಂಧಪಟ್ಟ ಕೆಲವು ಲೆಕ್ಕಗಳು ಬರ್ತವೆ. ಅದನ್ನು ನಾನು ಮುಂದಿನ ತರಗತಿಯಲ್ಲಿ ಮಾಡ್ತೀನಿ. ಈಗ ನೀವು ನೋಡಿ ತ್ರಿಕೋನಮಿತಿ ಅಂದರೆ ಒಂದು ಲಂಬಕೋನ ತ್ರಿಭುಜ. ಇನ್ನೊಂದು ಸರಿ ನೆನಪು ಮಾಡ್ತೀನಿ ಕೊನೆಯಲ್ಲಿ. ತ್ರಿಕೋನಮಿತಿ ಅಂದರೆ ಒಂದು ಲಂಬಕೋನ ತ್ರಿಭುಜದಲ್ಲಿ ಕೋನಗಳು ಮತ್ತು ಬಾಹುಗಳಿಗಿರುವ ಸಂಬಂಧವನ್ನು ಸೂಚಿಸುತ್ತೆ. ಕೋನಗಳು ಮತ್ತು ಬಾಹುಗಳಿಗಿರುವ ಸಂಬಂಧವನ್ನು ಸೂಚಿಸುತ್ತೆ. ತ್ರಿಕೋನಮಿತಿಯ ಅನುಪಾತ ಅಂದಾಗ ನಾವು ಬರಿಬೇಕು. ಒಂದು 6 ಅನುಪಾತಗಳು ಬರ್ತವೆ. ಸೈನ್, ಕಾಸ್, ಟ್ಯಾನ್, ಕಾಟ್, ಸೀಕೆಂಟ್, ಕೊಸಿಕೆಂಟ್ ಈ ರೀತಿ ಒಟ್ಟು ಇದು ಬರ್ತವೆ. ಆಮೇಲೆ ಬೆಲೆಗಳು ಬರ್ತವೆ ಲೆಕ್ಕ ಮಾಡಬೇಕಾದ್ರೆ. ಸೈನ್ 30 ಕೋಸ್ ಅದೊಂದು ಕೋಷ್ಟಕ ಇದೆ ಟೆಕ್ಸ್ಟ್ ಬುಕ್ಕಲ್ಲಿ. ಆ ಕೋಷ್ಟಕವನ್ನ ಎಲ್ಲ ಕಲ್ತ್ಕೊಂಡಿರ್ಬೇಕು. ಉದಾಹರಣೆಗೆ ಮುಂದೆ ಲೆಕ್ಕದಲ್ಲಿ sin 30 ಈಕ್ವಲ್ಸ್ sin 30 ಡಿಗ್ರಿ ಈಕ್ವಲ್ಸ್ ಅದರ ಬೆಲೆ 1/2 ಅಂತ ಹೇಳಿ ಲೆಕ್ಕದಲ್ಲಿ ಡೈರೆಕ್ಟಾಗಿ ಹಾಕಬೇಕಾಗತ್ತೆ. ಆ ರೀತಿ ಲೆಕ್ಕಗಳು ಒಂದು ಕೋಷ್ಟಕ ಇದೆ. ಆ ಕೋಷ್ಟಕನ ಬರ್ಕೊಳಕ್ಕೆ ಹೇಳ್ತೀನಿ. ಅದನ್ನು ಬರ್ಕೊಂಡು ಅದನ್ನು ಕಲ್ತ್ಕೊಂಡಿರ್ಬೇಕು. ಯಾಕಂದರೆ ಯಾವ ರೀತಿ ನೀವು ಸೂತ್ರಗಳನ್ನು ಕಲ್ತ್ಕೊಂಡಿರ್ತೀರ, ವರ್ಗಮೂಲಗಳನ್ನು ಕಲ್ತ್ಕೊಂಡಿರ್ತೀರ, ಅದೇ ರೀತಿ ಘನ ಮತ್ತು ಘನಮೂಲಗಳನ್ನು ಕಲ್ತ್ಕೊಂಡಿರ್ತೀರ. ಹಾಗೆಯೇ ಈ ತ್ರಿಕೋನಮಿತಿಯ ಅನುಪಾತಗಳ ಬೆಲೆಗಳನ್ನು ಸಹ ನೀವು ತಿಳ್ಕೊಂಡಿರಬೇಕಾಗತ್ತೆ. ಈ ರೀತಿ ಈ ಒಂದು ಅಭ್ಯಾಸಕ್ಕೆ ಸಂಬಂಧಪಡುತ್ತೆ. ಅದೇ ರೀತಿ ಈಗ ಸೈನ್ ನೋಡಿ ಇದಾಯ್ತು. ಈಗ ಸೈನ್ ಸ್ಕ್ವೇರ್ ಥೀಟಾ ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ? ಸೈನ್ ಸ್ಕ್ವೇರ್ ಥೀಟಾ ಅಥವಾ ಸೈನ್ ಥೀಟಾ ಹೋಲ್ ಸ್ಕ್ವೇರ್. ಇದನ್ನು ನೀವು ಬರಿಬೇಕಾದ್ರೆ ಸೈನ್ ಸ್ಕ್ವೇರ್ ಥೀಟಾ ಅಂತ ಬರೀಬೇಕು. ಅದೇ ರೀತಿ ಕಾಸ್ ಥೀಟಾ ಹೋಲ್ ಸ್ಕ್ವೇರ್ ಅಂದರೆ
ಕಾಸ್ ಸ್ಕ್ವಯರ್ ಥೀಟಾ ಅಂತ ಹೇಳಿ. ಹೀಗೆ ಇದು ಮುಂದಿನ ತರಗತಿಯಲ್ಲಿ ನಾನು ತಗೊಳ್ತೀನಿ. ಇದನ್ನು ಬರ್ಕೊಳ್ಳಿ ಎಲ್ಲರೂ. ಇದು ಇಷ್ಟು ಸಂಬಂಧಪಟ್ಟಿರೋದು ಬರ್ಕೊಳ್ಳಿ. ಈ 6 ಅನುಪಾತಗಳನ್ನು ಬರ್ಕೊಳ್ರಿ. ಫಸ್ಟ್ ಲಂಬಕೋನ ತ್ರಿಭುಜ ಬರ್ಕೊಳ್ರಿ. ಲಂಬಕೋನ ತ್ರಿಭುಜ ಬರ್ಕೊಂಡು ಇದನ್ನು ಬರ್ಕೊಳ್ರಿ. ಕೋನಕ್ಕೆ ಆಧಾರದ ಮೇಲೆ ಬರಬೇಕು ಅನುಪಾತಗಳನ್ನು, ನೆನಪಿಟ್ಕೊಳ್ಳಿ. ಹಾಗೆಯೇ ಇದನ್ನು ಬಯಾಟ್ ಮಾಡ್ಕೊಂಡಿರ್ಬೇಕು. ಮುಂದಿನ ಕ್ಲಾಸಲ್ಲಿ ಲೆಕ್ಕ ಮಾಡುವಾಗ ಭಾಳ ಇಂಪಾರ್ಟೆಂಟ್ ಇವೆಲ್ಲ. 1 by 1 ಬರ್ಕೊಳ್ತೀವಿ ಬೇಗ. ಅರ್ಥ ಮಾಡ್ಕೊಂಡು ಬರ್ಕೊಳ್ಬೇಕು. ಯಾಕಂದರೆ ಇಲ್ಲಿ ನೋಡಿ, ಸಿ ಕೋನ ತೊಗೊಂಡಿದ್ದೀವಿ. ಸಿ ಕೋನಕ್ಕೆ ಅಭಿಮುಖ ಬಾಹು ಇದಾಗತ್ತೆ ಎ ಬಿ, ಪಾರ್ಶ್ವಬಾಹು ಎ ಸಿ ಆಗತ್ತೆ. ಇದರ ಆಧಾರದ ಮೇಲೆ ನೀವು ಅನುಪಾತಗಳನ್ನು ಬರೀಬೇಕು. ಹಾಗೆ ಯಾವುದಾದ್ರು ತಗೊಳ್ರಿ. ನೆಕ್ಸ್ಟ್ ಇನ್ನು ತೀಟಾಗೆ ಸಂಬಂಧಪಟ್ಟಂಗೆ ತೀಟಾ ಬರೀಬೇಕು. ಕೋನ ಬದಲು ತೀಟಾ ಬರೀಬೇಕು. ಸೈನ್ ತೀಟಾ, ಕಾಟ್ ತೀಟಾ, ಟ್ಯಾನ್ ತೀಟಾ, ಕಾಟ್ ತೀಟಾ, ಸಿಕೆಂಡ್ ತೀಟಾ, ಕೊಸಿಕೆಂಡ್ ತೀಟಾ ಅಂತೇಳಿ ಈ ರೀತಿ ಬರೀಬೇಕಾಗುತ್ತೆ. ಓಕೆ, ಮುಂದಿನ ತರಗತಿಯಲ್ಲಿ ನಾನು ಇದನ್ನು ಕಂಟಿನ್ಯೂ ಮಾಡ್ತೀನಿ, ಮುಂದುವರೆಸ್ತೀನಿ.